ಎಜಿ ನ್ಯೂಸ್ಗೆ ಸ್ವಾಗತ. ಪಾಶಾಪುರ ಸಂತೆಗೆ ಹೋಗಿ ಬರುವಾಗ ನನ್ನ ಗಂಡ ಹಾಲಪ್ಪ ಚಾಕು ಹಾಕಿದ್ದಾನೆ ಎಂದು ಹಲ್ಲೆಗೊಳಗಾದ ಉದ್ದವ್ವ ಹೇಳಿದ್ರು. ಬೆಳಗಾವಿ ಜಿಲ್ಲಾಸ್ಪತ್ರೆಯಲ್ಲಿ ಮಾತನಾಡಿದ್ರು. ಕಳೆದ 4 ದಿನಗಳ ಹಿಂದೆ ನನ್ನ ಗಂಡ ಹಾಲಪ್ಪನಿಗೆ ವಿಚ್ಛೇದನ ಕೊಟ್ಟಿದೆ. ಇದರಿಂದ ಚಾಕು ಹಾಕಿ ಎಸ್ಕೇಪ್ ಆಗಿದ್ದ. ಪ್ರತಿನಿತ್ಯ ಕುಡಿದು ಬಂದು ನನ್ನ ಮೇಲೆ ಹಲ್ಲೆ ಮಾಡ್ತಾ ಇದ್ದ. ಸಂತೆಗೆ ಹೋದಾಗ ಚಾಕು ಹಾಕಿದ್ದಾನೆಂದು ಆರೋಪಿಸಿದ್ರು. ಪಾಶಾಪುರ ಸಂತೆಗೆ ನಾನು ನನ್ನ ತಂಗಿ ಉದ್ದವ್ವ ಹೋದಾಗ ಬೈಕ್ ಮೇಲಿಂದ ಬಂದು ಹಾಲಪ್ಪ ಚಾಕು ಹಾಕಿ ಹೋಗಿದ್ದಾನೆ ಎಂದು ಉದ್ದವ್ವ ಸಹೋದರಿ ಸಿದ್ದವ್ವ ಆರೋಪಿಸಿದರು. ಕಳೆದ 4 ದಿನದ ಹಿಂದೆ ಹಾಲಪ್ಪನಿಗೆ ಉದ್ದವ್ವ ವಿಚ್ಛೇದನ ಕೊಟ್ಟಿದ್ದು, ಅದೇ ಸಿಟ್ಟು ಇಟ್ಕೊಂಡು ಬಂದು ಚಾಕು ಹಾಕಿ ಪರಾರಿಯಾಗಿದ್ದಾನೆ. ಯಮಕನಮರಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದೇವೆ ಎಂದಿದ್ದಾರೆ. ಕಳೆದ 4 ದಿನಗಳ ಹಿಂದೆ ಹಾಲಪ್ಪನಿಗೆ ನನ್ನ ಮಗಳು ಉದ್ದವ್ವ ವಿಚ್ಛೇದನ ಕೊಟ್ಟಿದ್ದು, ಇದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಚಾಕು ಹಾಕಿ ಪರಾರಿಯಾಗಿದ್ದಾನೆ ಎಂದು ಹಲ್ಲೆಗೊಳಗಾದ ಉದ್ದವ್ವನ ತಾಯಿ ಲಗಮವ್ವ ಹೇಳಿದ್ದಾರೆ. ಕುಡಿದು ಬಂದು ನನ್ನ ಮಗಳ ಮೇಲೆ ಆಗಾಗ ಗಲಾಟೆ ಮಾಡ್ತಾ ಇದ್ದ. ಅವರ ಮನೆಯವರ ಗಮನಕ್ಕೂ ತಂದಿದ್ದೇವೆ. ರಾಜ್ಯ ಸಂಧಾನದ ಮೂಲಕ ಸರಿಪಡಿಸಿಕೊಂಡಿದ್ದ, ಆದ್ರೂ ಸರಿ ಹೋಗಲಿಲ್ಲ ಎಂದಿದ್ದಾರೆ. ಕಾಡು ಸಂಬಂಧ ನಿಮ್ಮ ಮದುವೆ ಗೊತ್ತಾದ್ರೆ ಬರೀ ಜಗಳ ಮಾಡಕತ್ತಿ ಜಗಳ ಮಾಡೋಣ ನಮ್ಮ ತಾಕತ್ತು ಅದು ಜಗಳ ಮಾಡೋಣ ನಾವು ಹೊರಗೆ ಹಾಕಿದ್ದೇವೆ. ನೀವು ಕರ್ಕೊಂಡು ಮಾಡಿದ್ರೆ ಹಿರಿಯರನ್ನ ಕೂರಿಸಿ ಕರ್ಕೊಂಡು ನಾವು ಮಾತ್ರ ನಾವು ಜಗಳ ಮಾಡೋ ಮಾತು ಕರ್ಕೊಂಡ್ರಿ ಕರ್ಕೊಂಡು ಹಿರಿಯರನ್ನ ಕೂರ್ಸೋಣ ಏನಂದ ಕೊಳ್ಳೆ ನಾವು ಎಷ್ಟು ನೀವು ಅನ್ಕೊಳ್ಳಿ ಯಾಕಾಗಲ್ಲ ಸರ್ ನಾವು ಏನು ಸಿಕ್ಕಿದ ಜಗಳ ಮಾಡ್ಕೊಂಡು ಯಾವ್ದೇ ಮಾಡ್ತಾರೆ ಅವ್ರು ಯಾರು ವಾಟ್ ಏನು ಬರ್ತಾಗ ಏನಾದ್ರು ಮಾಡಿ ನನ್ನ ಮಗನ ಏನ್ ಕೇಳೋ ಏನ್ ಕುಡ್ದು ಏನ್ ಕೇಳ್ತಿದ್ರಿ ಅವ ಏನ್ ಕೇಳ್ತಿದ್ ಕುಡ್ದ ದೇಶದಾಗ ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಈ ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.